ನಮಸ್ಕಾರ. ನಮ್ಮ ಎಲ್ಲ ಕೋಲಾರ ಜನತೆಗೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಕೋಲಾರ ಟ್ರೂ ನ್ಯೂಸ್ ಚಾನಲ್. ಹಾಗೂ ಇಂದು ಭಾನುವಾರ ಕೋಲಾರ ಪ್ರೆಸ್ ಭವನದಲ್ಲಿ ಯುವಸೇನಾ ಕರನಾಡು ಹಾಗೂ ಎ ಶ್ರೀನಿವಾಸ್ ಯುವ ಬ್ರಿಗೇಡ್ ಅಹಿಂದ ರವರ ಸಂಯುಕ್ತದಲ್ಲಿ ವಿಶ್ವ ಜೈನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರ 67ನೇ ಪರಿನಿರ್ವಾಣ ದಿನದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಮಹಿಳೆಯ ಎಲ್ಲರಿಗೂ ಒನ್ಕಿ ಓಬವ್ವ ಪ್ರಶಸ್ತಿ ಕಾರ್ಯಕ್ರಮ ನಡೆದಾಯಿತು. ಆ ಪ್ರೋಗ್ರಾಮ್ ನಂತರ ಎಲ್ಲ ಅಲ್ಲಿ ಬಂದಿರೋರ ಮಹಿಳೆಯರಿಗೆಲ್ಲ ಸೀರೆಯನ್ನು ಹಂಚಲಾಯಿತು. ನೀವು ನೋಡ್ಬೋದು ನಿಮ್ಮ ಈ ಕೋಲಾರ ಟ್ರೂ ನ್ಯೂಸ್ ಚಾನಲ್ ಮುಖಾಂತರ ಎ ಶ್ರೀನಿವಾಸ್ ಸಮಾಜ ಸೇವಕ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಿನದಲ್ಲಿ ದಿನ ಬಿಟ್ಟು ದಿನ ಯಾವುದನ್ನ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಮೊನ್ನೆ 2 ದಿವಸ ಮುಂಚೆನೇ ಗೌರ್ಮೆಂಟ್ SNR ಆಸ್ಪತ್ರೆ ಹತ್ರ ಹೊಸ ಆಟೋ ನಿಲ್ದಾಣ ಕಟ್ಟಿ ಅಲ್ಲಿನೂ ಸುಮಾರು ಆಟೋ ಡ್ರೈವರ್ಸ್ಗೆ ಯೂನಿಫಾರಮ್ ಮತ್ತು ಆ ಯೂನಿಫಾರಮ್ ಹೊಲಿಯೋಕ್ಕೆ 500 ರೂಪಾಯಿ ಮತ್ತು ಇವ್ರ ಕೈಯಿಂದಾನೇ ಕೊಡ್ತಿದ್ದು ನೀವು ನಿಮ್ಮ ಚಾನಲ್ ಮುಖಾಂತರ ನೋಡಿರ್ಬೋದು. ಇಂಥ ಅನೇಕ ಪ್ರೋಗ್ರಾಮ್ಸ್ ಇವರು ಮಾಡಿಸ್ತಾ ಇರ್ತಾರೆ. ಈ ದಿನದಲ್ಲಿ ಎ ಶ್ರೀನಿವಾಸ್ ಕೋಲಾರ MLA ಅವರೇ ಅಂತ ಜನಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕೆ ಅಂದರೆ ಪ್ರತಿದಿನ ಯಾರನ್ನ ಬಡವರಾಗಲಿ ಯಾರನ್ನ ಕಷ್ಟದಲ್ಲಿ ಆಗಲಿ ಅವರಿಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಅವ್ರ ಕಷ್ಟಕ್ಕೆ ಅವರು ಕೈ ಹಿಡಿತಾರೆ, ಸಹಾಯ ಮಾಡ್ತಾರೆ ಅಂತ ಜನಗಳು ಹೇಳ್ತಾ ಇದ್ದಾರೆ ಕೋಲಾರನಲ್ಲಿ. ನೀವು ನೋಡ್ಬೋದು ನಿಮ್ಮ ಈ ಕೋಲಾರ ಟ್ರೂ ನ್ಯೂಸ್ ಚಾನಲ್ ಮುಖಾಂತರ ಕೋಲಾರ ಪ್ರೆಸ್ ಭವನದಲ್ಲಿ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇರೋದು ನಿಮ್ಮ ಈ ಚಾನಲ್ ಮುಖಾಂತರ. अस्सलाम वालेकुम, आप देख रहे हैं आपका अपना कोलार ट्रू न्यूज़ चैनल. आज बरोज़ इतवार प्रेस भवन में युवसेना करुनाडु और श्री ए श्रीनिवास यूथ ब्रिगेड अहिंदा के इशराक से डॉक्टर BR अंबेडकर के 67वीं यौम परिनिर्वाण के मौके पर कोलार ज़िले के ख़वातीन को आज ओबव्वा के अवार्ड के नाम से सारे ख़वातीन को उनकी ओबव्वा के अवार्ड के नाम से नवाजा गया और साथ में वहाँ पर आए हुए ख़वातीन को साड़ियाँ भी तकसीम किए गए. तो आप देख रहे हैं आपके अपने इस कोलार ट्रू न्यूज़ चैनल की तरफ से क्रैक क्यूब के जो छोटे बच्चे हैं उन्होंने क्यूब के ज़रिए डॉक्टर भीमराव अंबेडकर की तस्वीर बनाते हुए और वहाँ पर ए श्रीनिवास उन बच्चों की कलाकारी को देखकर खुश होते हुए आपके अपने इस कोलार ट्रू न्यूज़ चैनल के ज़रिए ये श्रीनिवास सोशल वर्कर कोलार ज़िले में इन दिनों बहुत मशहूर हैं. कोलार के अवाम का कहना है कि हम कोलार के MLA को भूल चुके हैं, इसलिए कि वो अवाम के बीच में नहीं आ रहे हैं. तो यही एक इंसान है जो अवाम के हर मुश्किल के वक्त साथ दे रहे हैं. तो आप देख रहे हैं आपके अपने इस कोलार ट्रू न्यूज़ चैनल के ज़रिए प्रेस भवन में ए श्रीनिवास के तरफ से ख़वातीन को पर साड़ीज़ भी तकसीम करते हुए आपके अपने इस कोलार ट्रू न्यूज़ चैनल के ज़रिए. अगर आपकी वीडियो पसंद आए तो आपके दोस्तों अहबाब आपके मोबाइल तक ज़्यादा से ज़्यादा शेयर करें. शुक्रिया. ಜೊತೆ ಬೆರೆತು ಆತ್ಮೀಯವಾಗಿ ಸಮಾಜ ಸೇವೆಯನ್ನ ಪ್ರಾರಂಭಿಸಿರ್ತಕ್ಕಂಥ ಸಹೋದರರಾದಂಥ ಶ್ರೀನಿವಾಸ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಒಂದು ಕಾಲದಲ್ಲಿ ಎಲ್ಲ ಬಸವಣ್ಣ ಏನ್ ಹೇಳ್ತಾರು, ಅವನ ಯಾರು ಹೇಳೋದಿಲ್ಲ, ಅವನ ನಮ್ಮ ಅಂತ ಹೇಳ ಯಾರು ಬಸವಣ್ಣ 12ನೇ ಶತಮಾನ ಕನಕದಾಸ ಹೇಳುದು ಕುಲ ಎಂದು ಹೊರಟಾಡ್ಬೇಡ್ರು ಮಂಜುಳ ಅಡಿಗೆ ಮನೆಯಲ್ಲಿಟ್ಟು ನಿಜವಾದ ದಲಿತರು ಮತ್ತು ಬಡವರಿಗೆ ಒಂದಷ್ಟು ಶಿಕ್ಷಣ ಮತ್ತು ಒಂದು ರೊಟ್ಟಿ ಕೊಡಿ, ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಅಗಾಧವಾದಂತಹ ಶಕ್ತಿ ಮತ್ತು ವಿದ್ಯೆ ಕೊಡ್ತಾರೆ ಅಂತ ಹೇಳ್ತಾರೆ. ಈಗ ಮಹಾನ್ ಜನ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ. ಆದ್ರೆ ಜನಗಳಿಗೆ ಏನಾದ್ರೂ ಮಾಡ್ಬೇಕಲ್ಲ, ಜನಕ್ಕೆ ಏನಾದ್ರೂ ಒಳ್ಳೇದು ಮಾಡ್ಬೇಕಲ್ಲ, ನಿತ್ಯ ನಮ್ಮ ಹೆಸರು ಓಡಾಡ್ತಾ ಇರಬೇಕು, ನಾವು ನಿತ್ಯ ನಿರಂತರವಾದ ಕೆಲಸ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಅಲ್ಲಿ 10 ವರ್ಷ ಮೋಸ ಆದ್ರು. 10 ವರ್ಷದಿಂದ ನಮ್ಮ ಶಿವಣ್ಣ ಮೋಸ ಆಗ್ತಾರೆ. ಅವ್ರು ನಮ್ಸಿ ಮೋಸ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. 10 ವರ್ಷದಿಂದ ಅವ್ರು ಮೋಸ ಆದ್ರು. ನಾನು ನನ್ನ ಜನರ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಕೆಲಸ ಮಾಡ್ಕೊಂಡು ಎಲ್ಲರಿಗೂ ಸಹಾಯ ಮಾಡ್ಕೊಂಡು ಯಾರೇ ಫೋನ್ ಮಾಡೋದು ರೆಸ್ಪಾನ್ಸ್ ಮಾಡ್ಕೊಂಡು
ಈ ಸಮಾಜ ಸೇವೆಯಲ್ಲಿ ಎಲ್ಲೆಲ್ಲ ಸಮಾಜ ಸೇವೆ ಇದ್ರೆ ಎಲ್ಲಾ ಸಮಾಜ ಸೇವೆ ಮಾಡುವಂತ ಕೆಲಸನ ನಮ್ಮ ಶ್ರೀನಿವಾಸನ ಅವರು ಮಾಡ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಮ್ಮ ಎ ಶ್ರೀನಿವಾಸನ ಬ್ರಿಗೇಡ್ ವತಿಯಿಂದ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಹಾಗೂ ಯುವಸೇನೆ ಕನ್ನಡ ವತಿಯಿಂದ ಈ ಒಂದು ಅಚ್ಚುಕಟ್ಟಾದಂತಹ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿ ಎಲ್ಲರಿಗೂ ಬಡಬಗರಿಗೂ ಅವ್ರಿಗೂ ಇವರಿಗೆಲ್ಲ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲರಿಗೂ ಹೋಗ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಹಿರಿಯರಾದಂತಹ ರಾಮಸ್ವಾಮಿಯವರೇ, ಗಾಂಧಿನಗರ ರಾಜ್ಕುಮಾರ್ ಅವರೇ ಹಾಗೂ ನನ್ನ ಸೋದರರಾದಂತಹ ಸಂದೇಶ್ ಅವರೇ, ನನ್ನ ಉಮಾ ಅವ್ರ ಬಗ್ಗೆ ಒಂದು ವಿಷಯ ಹೇಳ್ತೀನಿ. ಉಮಾ ಅವರು ಕೋಲಾರ ಜಿಲ್ಲೆ ಸಂಗೀತ ಹಾಡು ಚೆನ್ನಾಗಿ ಹೇಳ್ತಾರೆ ಅಂತೇಳಿ ನಮ್ಮ ಹುಡುಗರಲ್ಲೇ ಹೇಳಿದ್ರು. ನಮ್ಮ ಅಣ್ಣನ ಮಗನ ಮದುವೆ ಆಯಿತು, ಇಲ್ಲ ನನ್ನ ಹುಡುಗಿನ ಕರೆಸಲೇಬೇಕು, ಆಡಿಸ್ಲೇಬೇಕು ಅಂತೇಳಿ ನಮ್ಮ ಮನೆಯವರೆಲ್ಲರೂ ಸೇರಿ ಉಮಾವನ್ನ ಕರೆಸಿ ನಮ್ಮ ಅಣ್ಣನ ಮದುವೆಯಲ್ಲಿ ತುಂಬ ಚೆನ್ನಾಗಿ ಆಡಿದ ಹುಡುಗಿ ಎಲ್ಲರ ಕ್ಲಾಸು ಏನು ನಾನು ಉಮಾ ಅವರ ಅಭಿಮಾನಿ ಆಗಿದ್ದೀನಿ. ಅಭಿಮಾನಿ ಆಗಿನೇ ಆ ಹುಡುಗಿನ ಕರೆಸಿ ಆಡಿಸ್ತಾರೆ. ಅದಕ್ಕೆ ಇನ್ನೊಂದು ವಿಷಯ ಏನಂತಂದರೆ, ಆಮೇಲೆ ಅವರೇ ರೈತ ಸಂಘದ ಅಧ್ಯಕ್ಷರಾದ ಅವರೇ, ಪ್ರಸನ್ನ ಕುಮಾರಿ ಅವರೇ ಹಾಗೂ ಪೆಟ್ರೋಲ್ ಬ್ಯಾಂಕ್ ಮಾಲೀಕರಾದಂಥ ರಾಜ್ಕುಮಾರ್ ಅವರೇ, ಮತ್ತಿಕುಂಟೆ ಕೃಷ್ಣಪ್ಪ ಗಾಯಕರವರೇ ಹಾಗೂ ಈ ಕಾರ್ಯಕ್ರಮ ನಡೆಸಿಕೊಡ್ತಾರಂತಹ ನನ್ನ ಸೋದರನಾದಂತಹ ಅಧ್ಯಕ್ಷರಾದಂತಹ ಕಲ್ಯಾಣ್ ಕುಮಾರ್ ಅವರೇ ಹಾಗೂ ಚಿನ್ನಾಪುರ ನನ್ನ ಕ್ಲೋಸ್ ಫ್ರೆಂಡ್ ಆದಂತಹ ಚಿನ್ನಾಪುರ ಅನಿಲ್ ಕುಮಾರ್ ಅವರೇ ಹಾಗೂ ಪ್ರದೀಪ್ ಕುಮಾರ್ ಅವರೇ, ಯತೀಶ್ ಅವರೇ, ಮಂಜುನಾಥ್ ಅವರೇ, ಉಳ್ಳೇನಹಳ್ಳಿ ಕಿರಣ್ ಅವರೇ, ಕುಟ್ಟಳ್ಳಿ ಹಿರಿಯವರೇ ಹಾಗೂ ಅನಂತಕುಮಾರ್ ಅವರೇ, ಶಿವ ಅವರೇ. ನಾನು ಹೆಚ್ಚಾಗಿ ಏನೋ ಮಾತಾಡಕ್ಕೆ ಹೋಗಿಲ್ಲ. ನಾನು ಚಿನ್ನಾಪುರಕ್ಕೆ ಒಂದ್ಸತಿ ಕ್ರಿಕೆಟ್ ಟೂರ್ನಮೆಂಟ್ಗೆ ಬಂದಿದ್ದೆ. ನನ್ನ ಸ್ನೇಹಿತರಾದ ಅನಿಲ್ ಕುಮಾರ್ ಅವರ ತಾಯಿ ನಾರಾಯಣ ಮಗನೇ, ನೀನು ಎಲೆಕ್ಷನ್ ಇಲ್ಲೂ ಗೆಲ್ತೀಯ ಅಂದರು. ಯಾರೋ ನೀನು ಎಲೆಕ್ಷನ್ ಇಟ್ಟು ನೀನು ಗೆಲ್ತೀಯ ಮಗನೇ, இன்னும் பேர் பண்ணுறோம் உன் பேர் என்ன சொல்றான் என்ன சொல்லுவோம் ஏன்னா இல்லம்மா ನೀವು ಈ ಬರಲ್ಲ ನೀ ಗೆಲ್ಸೋಟ್ರೆ ಎಲೆಕ್ಷನ್ ನಿಲ್ಲೋಲ್ಲ ಅಂತ ಹೇಳಿದ್ರು. ಚಿನ್ನಪುರ ನಾನು ಶಾಕ್ ಆದ ಇದೇ ನಿಯಮ ಹೇಳ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲರೂ ನನ್ನ ಬೈತಾರೆ ಎಲೆಕ್ಷನ್ ನಿಲ್ಲೋ ಅಂತ. ಇನ್ನೂ ತುಂಬಾ ವರ್ಷಗಳಿದೆ, ನಿಲ್ಬೇಕು ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀನಿ. ಸೊ ನಾನು ಓದಿನ ಕಡೆ ಎಲೆಕ್ಷನ್ ನಮ್ಮ ಶೇಖರಿಗಾಯಿ ಆ ಶೇಖರಣ ನೀವು ಬರಲ್ಲ ಅಂತ ಹೇಳ್ತಾರೆ. ಸುಮಾರು ಜನ ಎಲ್ಲರೂ ಚಿನ್ನಪುರ ಆಗಲಿ ಯಲ್ಲಾಪುರ ಯಾವುದೇ ಗ್ರಾಮಕ್ಕೆ ಹೋಗ್ಲಿ ನನ್ನ ಬಯಸ್ತಾರೆ. ಸೊ ಒಂದೇನಂದ್ರೆ ಯಾರು ಕಷ್ಟ ಅಂತಂದ್ರೆ ಹಾಸ್ಪಿಟಲ್ ಅಂತಂದ್ರೆ ಮದುವೆಗಳಿಗೆ ಏನಾದ್ರು ತೊಂದರೆ ಆದರೆ ಈ ಸಂಘದ ವತಿಯಿಂದ ಈ ಅನಿಲ್ ಕುಮಾರ್ ಅವ್ರ ತಾಯಿ ಚಿನ್ನಪುರದಿಂದ ಯಾರನ್ನ ಬಂದಿದ್ರೆ ಅನಿಲ್ ಕುಮಾರ್ ತಾಯಿ ನಾರಾಯಣಮ್ಮನ್ನ ಭೇಟಿ ಮಾಡಿ ಹೇಳಿದ್ರೆ ನಾನು ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ಸೊ ಮತ್ತು ಇನ್ನೊಂದು ಯಾರಾದ್ರೂ ಹಾಸ್ಪಿಟಲ್ ಹೋದ್ರಿ ಅಂತ ಏನಾದರೂ ಸ್ವಲ್ಪ ಕಷ್ಟ ಅಂದಾಗ ನಮ್ಮ ಕಲ್ಯಾಣ್ ಕುಮಾರ್ ಅವ್ರನ್ನ ಭೇಟಿ ಆಗಲಿ, ಅವ್ರ ನಂಬರ್ ತಗೊಳ್ರಿ, ಅವರಿಂದ ನಾನು ಸಿಗ್ತೀನಿ. ಬಂದಾಗ ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ. ಸುಮಾರು ಜನಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಸರ್ವಿಸ್ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗಲೂ ಮಾಡ್ತೀನಿ, ಮುಂದೇನು ಮಾಡ್ತೀನಿ. ಒಂದೇ ಒಂದು ಕನಸಿದೆ ನನಗೆ, ಕೋಲಾರ ತಾಲೂಕಿನಲ್ಲಿ ಫ್ರೀ ಸೀಟ್ ಮಾಡಬೇಕಾದ್ರೆ ತುಂಬಾ ಕನಸಿಟ್ಕೊಂಡಿದ್ದೆ. ಹೋದ್ಸತಿ ಎಲೆಕ್ಷನ್ ನಿಲ್ಬೇಕಂತೇಳಿ ಇಲಾಖೆಗಳಿಲ್ಲ. ನಾನೇನೋ ಇದ್ದಿದ್ರೆ 100-200 ಫ್ರೀ ಸೀಟ್ ಮಾಡಿ ಬರೋದು ಕೊಟ್ಬಿಡ್ತಾ ಇದ್ದೆ. ಸೊ ಅದು ಕೊಡೋಕ್ಕಾಗಲಿಲ್ಲ. ಆದರೂ ಸರಿ ನಾನು ಸ್ವಂತ ದುಡ್ಡಿಂದ ಸ್ವಲ್ಪ ಜಮೀನು ತೆಗೆದು ಬಡವರಿಗೆ ಫ್ರೀ ಸೀಟ್ ಮಾಡ್ಬೇಕಂತಿದ್ದೀನಿ. ಎಲೆಕ್ಷನ್ ಗೆದ್ದ ಮೇಲೆ ಅಲ್ಲ, ಗೆದ್ದದ ಮುಂಚೆನೆ, ಎಲೆಕ್ಷನ್ ಇಲ್ಲದ ಮುಂಚೆನೆ ನಾನು ಬಡವರಿಗಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿ ಫ್ರೀ ಸೀಟ್ ಕೊಡ್ಬೇಕಂತ ನಮ್ಮ ತಾಯಿ ಹೇಳಿದ್ರು. ಯಾರೋ ನಮ್ಮ ತಾಯಿ ನಮ್ಮ ತಿಂಗಳ ಸೊ ನಾನು ನಮ್ಮ ತಾಯಿ ಹೇಳಿದ್ರು, ನೀನು ಹೋಗ್ಬೇಕಾದ್ರೆ ಕೋಲಾರಕ್ಕೆ ಹೋಗ್ಬೇಕಾದ್ರೆ ಏನೋ ಸೇವೆ ಮಾಡಬೇಕಾದ್ರೆ ಮಗನೇ ಬಡವರಿದ್ದಾರೆ, ಬಡವರಿಗೆ ಅಷ್ಟು ಫ್ರೀ ಸೀಟ್ ಮಾಡ್ಕೊಂಡು ಅಂತ ನನ್ನ ಮನೆಯಿಂದ ಆಶೆ ಇರ್ಬೇಕಂತ ಹೇಳಿದ್ರು. ಆ ಸಂಕಲ್ಪ ನಾನು ಮಾಡೇ ತಿರ್ತೀನಿ. ಒಂದು ಆಮೇಲೆ ಆಟೋ ಡ್ರೈವರ್ಗಳು ಸುಮಾರು ಜನ ಬಂದಿದ್ದರು. ಸುಮಾರು ಜನ ಆಟೋ ಡ್ರೈವರ್ ಬಂದಾಗ ಆಟೋ ಡ್ರೈವರ್ಗೆ ಹೇಳಿದ್ರೆ ನನ್ನ ಕಡೆಯಿಂದ ನಾನು ಒಂದು ಆಟೋಗೆ 50,000 ರೂಪಾಯಿ ಕೊಡ್ತೀನಿ, ನೀವು 35,000 ರೂಪಾಯಿ ಹಾಕಿ 85,000 ರೂಪಾಯಿ ಆದರೆ ಹೊಸ ಆಟ ತರಿಸ್ಕೊಡ್ತೀನಿ, EMI ಮಾಡ್ಕೊಡೋದು, EMI ಕಟ್ಕೊಡೋದು ಅಂತ ಹೇಳಿದೆ ನಾನು. ಸೊ ಅದು ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅದೆಲ್ಲ ಕೆಲಸಗಳು ಮಾಡಿದ್ದೀನಿ. ಈ ಮುಂದಿನ ದಿನಗಳಲ್ಲಿ ಏನಾದರೂ ನಾನು ಸೇವೆ ಮಾಡಿ ಒಳ್ಳೆಯವನು ಅಂತ ಹೇಳಿದ್ರೆ ಮನೆ ಬಾಗಿಲು ಬಂದರೆ ಒಂದು ಅವಕಾಶ ಕೊಡಿ, ಕೆಟ್ಟವ್ರು ಬಂದ್ರೆ ಕಳಿಸ್ಬಿಡಿ. ಅಲ್ಲೇ ಕನ್ನಡ ಸುರದ ಇರಲಿ. ಸೊ ಏನೇ ಆಗಲಿ ಈ ವೇದಿಕೆ ಮೇಲೆ ಒನಕೆಯು
ಹೊರಗೆ ಹೋಗುವ ಪ್ರಶಸ್ತಿಯನ್ನು ಕೊಡಲು ಸುಮಾರು ಜನ ಸಂಘದವರು ತುಂಬಾ ಕಷ್ಟಪಟ್ಟಿದ್ದಾರೆ. ರಾತ್ರಿ ಆಗಲು ದುಡಿದು ರಾತ್ರಿ ಆಗಲು ಹೋರಾಟ ಮಾಡಿ ಜೈ ಹಿಂದ್, ಜೈ ಕನ್ನಡ. ಶ್ರೀರಂಗ ಶ್ರೀನಿವಾಸ್ ಅವರು ಎಲ್ಲ ಹೊರಗೆ ಹೋಗುವ ಪ್ರಶಸ್ತಿಗೆ ಭಾಜನರಾಗಿರುವಂತ ನನ್ನೆಲ್ಲ ಮಹಿಳಾ ಸಹೋದರರಿಗೆ ಒಂದು ಗೌರವ ಶ್ರೀನಿವಾಸ್ ಅವರು ದಯವಿಟ್ಟು ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾರೆ. ಆಚರಣೆಗೆ ಸಹಕಾರ ನೊಂದವರ ಅಸಹಾಯಕರ ಪಾಲಿಗೆ ಬೆಳಗಾಗಿ ಶ್ರಮಿಕರಿಗೆ ಶಕ್ತಿಯಾಗಿ ಶ್ರೀನಿವಾಸ್ ಅವರು ತಮ್ಮ ಹಲವಾರು ಸಾಮಾಜಿಕ ಹೊಂದಿರುವಂತವರು ಶ್ರೀಯುತ ಎ ಶ್ರೀನಿವಾಸ್ ಅವರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ಹೋಗುವ ಪ್ರಶಸ್ತಿ ಭಾಜನರಾಗಿರುವಂತ ಶ್ರೀಯುತ ಎ ಶ್ರೀನಿವಾಸ್ ಅವರಿಗೆ ಗೌರವ ಸಮರ್ಪಣೆಯನ್ನು MLA ಮಾಡ್ಬಿಟ್ಟಿದ್ಯಾ